ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೂ ಕೂಡ ದೇವಿ ಮೂಕಾಂಬಿಕಾ ಫಲಿತನ ಉಂಟು ಮಾಡಲಿ, ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವಿ ಮೂಕಾಂಬಿಕೆಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ನೋಡಿ, ನಾನು ನಿಮ್ಮೊಂದಿಗೆ ಒಂದು ಅಂಶವನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಮೊನ್ನೆ ಒಂದು ವಾರದ ಹಿಂದೆ ಬೆಲ್ಲದ ದೀಪವನ್ನು ಯಾವ ರೀತಿಯಲ್ಲಿ ಹಚ್ಚಬೇಕು ಮತ್ತು ಯಾವ ಉದ್ದೇಶಕ್ಕೆ ಹಚ್ಚಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ವಿಡಿಯೋ ಮಾಡಿ ಹಾಕಲಾಗಿತ್ತು. ಭಾಗ 1 ವಿಡಿಯೋ ಮಾಡಿ ಹಾಕಲಾಗಿತ್ತು. ಅದಕ್ಕೆ ಕಲ್ಪನಾ ಹಾಸನ್ 2882 ಅನ್ನುವಂಥವರು ಒಂದು ಕಾಮೆಂಟನ್ನು ಮಾಡಿದರೆ, ಪುರಾಣ ಬೇಡ ವಿಷಯವನ್ನು ಹೇಳಿ ಅಂತ ಹೇಳಿ. ನೋಡಿಮ್ಮ, ನಾನು ಪುರಾಣ ಹೇಳ್ತೀನೋ ಅಥವಾ ವಿಷಯವನ್ನು ಹೇಳ್ತಾ ಇದ್ದೀನೋ ಅಂತ ಹೇಳಿ ಅದನ್ನು ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವರಿಗೆ ಗೊತ್ತಾಗ್ತದೆ. ನೋಡಿ, ಪುರಾಣವನ್ನು ತಿಳ್ಕೊಳ್ದಿನಿಯ ನೀವು ಪುರಾಣದ ನಂತರದಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ಯಾವುದೇ ಕಾರಣಕ್ಕೂ ಅದು ಅಸಮಂಜಸವಾದಂಥ ರೀತಿಯಲ್ಲಿ ಆಗ್ತದೆ. ನೋಡಿ, ನಮಗೆ ಪುರಾಣ ಹೇಳಲಿಕ್ಕೂ ಗೊತ್ತಿರುತ್ತೆ, ವಿಷಯವನ್ನು ಹೇಳಲಿಕ್ಕೂ ಗೊತ್ತಿರುತ್ತೆ. ನಾವು ಸುಮ್ಮನೆ ಪುರೋಹಿತರ ಆಗಲ್ಲ. ಪುರಾಣಗಳನ್ನೆಲ್ಲವನ್ನು ಅಧ್ಯಯನ ಮಾಡಿನೇ, ಎಲ್ಲ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿನೇ ಪುರೋಹಿತರುಗಳಾಗಿರ್ತೇವೆ. ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ, ನಿಮಗಳಿಗೆ ಪುರಾಣ ಎಷ್ಟಿದ್ದಾವೆ ಅಂತ ಗೊತ್ತಾಗಲ್ಲ, ಆದರೆ ಪುರಾಣದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀರಿ. ದಯವಿಟ್ಟು ಈ ರೀತಿ ಕಾಮೆಂಟ್ಗಳನ್ನು ಮಾಡೋದನ್ನು ಶೀಘ್ರವಾಗಿ ನಿಲ್ಲಿಸಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈಗ ಅಕ್ಟೋಬರ್ 3ನೇ ತಾರೀಕಿನಿಂದ ನವರಾತ್ರಿ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಡೇತಿ, ಕೂಷ್ಮಾಂಡೇತಿ ಚತುಷ್ಟಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಳರಾತ್ರಿ ಚ, ಮಹಾಗೌರಿ ಚ ಕಾಷ್ಟಮಂ ಅಂತ ಹೇಳುತ್ತಾರೆ. ನೋಡಿ, ಇದೇ ಎಲ್ಲ ಏನಿದೆ ವಿಶೇಷವಾಗಿ ನವದೇವರುಗಳನ್ನು ಆರಾಧನೆಯನ್ನು ಮಾಡುವಂಥ ಸಮಯವನ್ನು ನವರಾತ್ರಿ ಅಂತ ಹೇಳುತ್ತಾರೆ. ದೇವಿಯರನ್ನು ರಾತ್ರಿಯ ಸಮಯದಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ನವರಾತ್ರಿಯ ಒಂದು ವಿಶೇಷತೆ. ಈ ಸಮಯದಲ್ಲಿ ನಮಗೆಲ್ಲರಿಗೂ ಕೂಡ ಕರ್ನಾಟಕದ ಜನತೆಗೆ ಒಂದು ನಾಡ ಹಬ್ಬವೇ ಸರಿ ಇದು ನವರಾತ್ರಿ, ಹೌದಾ? ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ, ವಿಶೇಷವಾಗಿ ದೇವಿಯ ದೇವಸ್ಥಾನಗಳಲ್ಲಿ ನವರಾತ್ರಿಯನ್ನು ಆಚರಣೆಯನ್ನು ಮಾಡುತ್ತಾರೆ. ಸೊ ಈ ಏನು ಆಚರಣೆಯನ್ನು ಮಾಡುತ್ತಾರೆ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ನೀವು ಮನೆಗಳಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ನವರಾತ್ರಿಯ ಮೊದಲನೇ ದಿನ ಆದಂತಹ ಪಾಡ್ಯದಿಂದ ಹಿಡಿದು ದಶಮಿಯವರೆಗೆ ನಡೆಯುವಂತಹ ಈ ಒಂದು ಆಚರಣೆಯನ್ನು ನವರಾತ್ರಿ ಅಂತ ಹೇಳ್ತಾರೆ. ಮೊದಲನೇ ದಿನದಿಂದ ಹಿಡಿದು 10ನೇ ದಿನಕ್ಕೆ ದೇವಿ ರಾಕ್ಷಸನ ಒಟ್ಟಿಗೆ ಯುದ್ಧವನ್ನು ಮಾಡಿ 10ನೇ ದಿನ ತನ್ನ ವಿಜಯವನ್ನು ಸಾಧಿಸ್ತಾಳೆ. ಹಾಗಾಗಿ 10ನೇ ದಿನವನ್ನು ವಿಜಯದಶಮಿ ಅಂತ ಹೇಳುತ್ತಾರೆ. ಹಾಗಾಗಿ ನೀವು ಮೊದಲನೇ ದಿನ ನಿಮ್ಮ ಮನೆ ದೇವರುಗಳನ್ನು ಅಥವಾ ನಿಮ್ಮ ಆರಾಧನೆ ಮಾಡುವಂತಹ ದೇವರುಗಳನ್ನು, ನಿಮ್ಮ ಇಷ್ಟ ದೇವರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ದೇವರ ಮನೆಯನ್ನೆಲ್ಲವನ್ನು ಶುದ್ಧಿಯನ್ನು ಮಾಡಿಕೊಂಡು ದೇವರ ಭಾವಚಿತ್ರಗಳಿಗೆಲ್ಲ ಅರಿಶಿನ ಕುಂಕುಮವನ್ನು ಇಟ್ಟು ವಿಶೇಷವಾಗಿ ಪರಿಮಳ ಪತ್ರಪುಷ್ಪಗಳಿಂದ ಅಲಂಕಾರ ಮಾಡಿ ನೀವು ಕಲಶವನ್ನು ಏನು ಪ್ರತಿಷ್ಠೆಯನ್ನು ಮಾಡ್ತೀರಿ ಆ ಕಲಶ 10 ದಿನಗಳವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅಲುಗಾಡಿಸೋಂಗಿಲ್ಲ. ಹೂಗಳನ್ನು ಬದಲಾಯಿಸ್ಕೊಳ್ಳಿ, ಚಿಂತೆ ಇಲ್ಲ. ಆ ರೀತಿ ಪೂಜಾನುಷ್ಠಾನಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. 9 ದಿನವೂ ಕೂಡ ಒಂದೊಂದು ರೀತಿಯ ಪ್ರಸಾದವನ್ನು ಮಾಡಿ ಅಥವಾ ನೈವೇದ್ಯವನ್ನು ಮಾಡಿ ದೇವರಿಗೆ ಇಡಬೇಕಾಗ್ತದೆ. ನೋಡಿ, ಈಗ ಕೆಲವೊಂದಿಷ್ಟು ಜನ ನವರಾತ್ರಿಯಲ್ಲಿ ದೀಪವನ್ನು ಹಚ್ತೀರಿ. ಆ ದೀಪ ಯಾವ ರೀತಿ ಹಚ್ಚಬೇಕು ಅಂತ ಹೇಳಿದ್ರೆ, ನೋಡಿ, ಮಣ್ಣಿನ ಹಣತೆ ಅನ್ನುವಂಥದ್ದು ಶ್ರೇಷ್ಠ ಆಗತ್ತೆ. ಮಣ್ಣಿನ ಹಣತೆಯನ್ನು ನೀವು ಹಚ್ಚಿದರೆ ಬಹಳ ಒಳ್ಳೆಯದಾಗ್ತದೆ. ಮೊದಲನೇ ದಿನ ಅಂತ ಹೇಳಿದ್ರೆ ಪಾಡ್ಯದಿಂದ ನೀವು ದೀಪ ಹಚ್ಚಲಿಕ್ಕೆ ಶುರು ಮಾಡಿದ್ರೆ ಅದು 10 ದಿನಗಳ ಕಾಲ ಉರಿದ್ರೆ ಅದು ಬಹಳ ಒಳ್ಳೆಯದು ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಮೊದಲನೇ ದಿನ ನೀವು ದೀಪವನ್ನು ಏನು ಹಚ್ತೀರಿ ಆ ಸಮಯ ಅನ್ನುವಂಥದ್ದು ಅದು ಬಹಳ ಸೂಕ್ತವಾಗಿರಬೇಕಾಗತ್ತೆ. ಆ ಸಮಯದಲ್ಲಿ ನೀವು ದೀಪವನ್ನು ಹಚ್ಚಿ, ಮತ್ತು ಕೆಲವೊಂದಿಷ್ಟು ಜನ ಮತ್ತೆ ಪ್ರಾರ್ಥನೆ ಕ್ವಶನ್ ಮಾಡಿದ್ದೀರಿ, 9 ದಿನವೂ ಕೂಡ ಬೆಲ್ಲದ ದೀಪವನ್ನು ಹಚ್ಬೋದಾ, ಒಂದೇ ದೀಪದಲ್ಲಿ ಬೆಲ್ಲದ ದೀಪವನ್ನು ಹಚ್ಬೋದಾ ಅಂತ ಹೇಳಿ. ನೋಡಿ, ನಾವು ಒಂದೇ ಬಟ್ಟೆಯಲ್ಲಿ ಪ್ರತಿನಿತ್ಯವೂ ಕೂಡ ಇರಲ್ಲ, ಹೌದಾ? ಅಥವಾ ಒಂದೇ ಆಹಾರವನ್ನು ಪ್ರತಿನಿತ್ಯವೂ ಕೂಡ ಸ್ವೀಕಾರ ಮಾಡಲಿಕ್ಕಾಗಲ್ಲ. ಅದೇ ರೀತಿ ದೇವರಿಗೂ ಕೂಡ ಅಷ್ಟೇ, ಪ್ರತಿದಿನವೂ ಒಂದೇ ಬೆಲ್ಲದ ದೀಪದಲ್ಲಿ ಅಥವಾ 2 ಬೆಲ್ಲದ ಅಚ್ಚಿನಲ್ಲಿ 9 ವಾರವೂ ಕೂಡ ಬೆಲ್ಲದ ದೀಪವನ್ನು ಹಚ್ಚಬಾರದು. ಪ್ರತಿ ವಾರವೂ ಕೂಡ ಬೆಲ್ಲವನ್ನು ಮತ್ತು ಅಕ್ಕಿಯನ್ನು ಬದಲಾವಣೆ ಮಾಡಲೇಬೇಕು, ಅಥವಾ ಪ್ರತಿದಿನ ಬೆಲ್ಲ ಮತ್ತು ಅಕ್ಕಿಯನ್ನು ಬದಲಾಯಿಸಲೇಬೇಕಾಗ್ತದೆ.
ಮತ್ತು ಇನ್ನೂ ಕೆಲವೊಂದಷ್ಟು ಜನ ಕೇಳಿದರು, ನಮ್ಮ ಹಳ್ಳಿಯಲ್ಲಿರುವಂಥ ದೇವಸ್ಥಾನಕ್ಕೆ ಕೊಡ್ಬೋದಾ ಅಂತ ಹೇಳಿ. ಧಾರಾಳವಾಗಿ ಕೊಡ್ಬೋದು. ನೋಡಿ, ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ಬೋದು. ಮೊದಲನೇ ದಿನ ಈ ಬಣ್ಣ, ಎರಡನೇ ದಿನ ಈ ಬಣ್ಣ, ಮೂರನೇ ದಿನ ಈ ಬಣ್ಣ, ನಾಲ್ಕನೇ ದಿನ ಈ ಬಣ್ಣ, ಐದನೇ ದಿನ ಈ ಬಣ್ಣ, ಆರನೇ ದಿನ ಅಂತ ಹೇಳಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಇದೇ ಬಣ್ಣವನ್ನು ಧರಿಸಬೇಕು ಅನ್ನುವಂಥದ್ದು ಅದು ಅಲ್ಲ. ನೋಡಿ, ನಮ್ಮ ಭಕ್ತಿ ಅನ್ನುವಂಥದ್ದು ದೇವರಿಗೆ ತಲುಪಿದ್ರೆ ಸಾಕಾಗ್ತದೆ. ದೇವರು ಎಲ್ಲಿದ್ರೂ ಕೂಡ ಅನುಗ್ರಹ ಮಾಡ್ತಾನೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲ ನೀವು ಏನು ಮಾಡ್ತೀರಿ ಅಂತ ಹೇಳಿದ್ರೆ, ಯಾರೋ ಒಂದು ವಿಡಿಯೋವನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿರ್ತಾರೆ, ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ಅದೆಲ್ಲವೂ ಕೂಡ ತಪ್ಪಾಗ್ತದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇವಿಯರನ್ನು ಈ ಸಮಯದಲ್ಲಿ ಆರಾಧನೆ ಮಾಡುವಂಥದ್ದು ಬಹಳ ಸೂಕ್ತ. ಓಂ ದುಂ ದುರ್ಗಾ ಏನ್ ನಮಃ, ಓಂ ದುಂ ದುರ್ಗಾ ಏನ್ ನಮಃ, ಓಂ ದುಂ ದುರ್ಗಾ ಏನ್ ನಮಃ ಅಂತ ಹೇಳಿ ಮಂತ್ರವನ್ನು ಈ ಸಮಯದಲ್ಲಿ ನೀವು ಚಾಂಟ್ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಮತ್ತು ಅಷ್ಟಮಿಯ ದಿನದಂದು 12 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಅವರಿಗೊಂದು ಸ್ವಲ್ಪ ಸಿಹಿ ತಿನಿಸುಗಳನ್ನು ಕೊಡೋದ್ರಿಂದ ನೀವು ಬಹಳ ಒಳ್ಳೆಯ ಫಲವನ್ನು ನೀವು ಸಿದ್ಧಿಸ್ಕೊಳ್ಬಹುದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಬೊಂಬೆಗಳನ್ನು ಕೂರಿಸುವಂಥವ್ರು ಏನಿರ್ತೀರಿ, ಆಗಿನ ಕಾಲದಿಂದಲೂ ಕೂಡ ಅವರಿಗೆ ಅದು ರೂಢಿಯಲ್ಲಿರುತ್ತೆ ಬೊಂಬೆಗಳನ್ನು ಕೂರಿಸುವಂಥದ್ದು. ಸೊ ಹಾಗಾಗಿ ಆ ಬೊಂಬೆಗಳನ್ನು ಕೂರಿಸುವಂಥವರು ನೀವು ವಿಶೇಷವಾದಂಥ ರೀತಿಯಲ್ಲಿ ಹಿಂದಿನಿಂದ ನೀವು ಯಾವ ಸಂಪ್ರದಾಯದ ಪ್ರಕಾರವಾಗಿ ಬೊಂಬೆಗಳನ್ನು ಕೂರಿಸ್ಕೊಳ್ತಾ ಬಂದಿದ್ದೀರಿ ಅದೇ ರೀತಿಯಲ್ಲಿ ನೀವು ಬೊಂಬೆಗಳನ್ನು ಕೂರಿಸ್ಕೊಳ್ತಾ ಹೋಗಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಬೊಂಬೆಯನ್ನು ಕೂರಿಸುವಂಥವರು ರಾಜ ಮಹಾರಾಜರ ಗೊಂಬೆಗಳನ್ನು ಅಥವಾ ದರ್ಬಾರ್ ಬೊಂಬೆಗಳನ್ನು, ಯಾವ ಬೊಂಬೆಗಳನ್ನು ನೀವು ಹಿಂದಿನಿಂದಲೂ ಪೂಜಿಸ್ಕೊಂಡು ಬಂದಿದ್ದೀರಿ ಆ ಬೊಂಬೆಗಳನ್ನೇ ಇಟ್ಟು ದಯವಿಟ್ಟು ಪೂಜೆ ಮಾಡಿ. ಈಗ ಬಂದಿರುವಂತಹ ಬೊಂಬೆಗಳನ್ನು, ಬಟ್ಟೆ ಬೊಂಬೆಗಳನ್ನು ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ. ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತರುಗಳು ಸ್ಟೇಟಸ್ಗಳಿಗೆ ಹಾಕ್ತಾರೆ. ನಾನು ಸಾಕಷ್ಟು ಬಾರಿ ಅವರ ಸ್ಟೇಟಸ್ಗಳನ್ನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ಟೆಯಲ್ಲಿ ಮಾಡಿರ್ತಕ್ಕಂತಹ ಬೊಂಬೆಗಳನ್ನು ಅದನ್ನೆಲ್ಲವನ್ನು ಇಡ್ತಾರೆ. ನೋಡಿ, ಮಣ್ಣಿನ ಬೊಂಬೆಗಳು ಅಥವಾ ಮರದ ಬೊಂಬೆಗಳು ಬಹಳ ಶ್ರೇಷ್ಠ. ಹಾಗಾಗಿ ಆ ಬೊಂಬೆಗಳನ್ನು ಇಟ್ಟು ನೀವು ಪೂಜೆ ಮಾಡಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಈ ಒಂದು ಪೂಜಾನುಷ್ಠಾನವನ್ನು ಮಾಡುವಂಥ ಸಮಯದಲ್ಲಿ ನೀವು ಗೋಧೂಳಿ ಲಗ್ನದ ಸಮಯದಲ್ಲಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ಈ ಸಮಯದಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನುವಂಥದ್ದು ವಿಶೇಷವಾಗಿ ಇರಬೇಕಾಗ್ತದೆ. ನೀವು ಪೂಜೆಯನ್ನು ಮಾಡ್ತೀರಿ, ಓ ಅಂತ ಬೊಬ್ಬೆ ಹೊಡಿತೀರಿ, ಅದೆಲ್ಲವನ್ನೂ ಕೂಡ ಮಾಡಿದ್ರೆ ಅದು ಮನೆಗೆ ಯಶಸ್ಸನ್ನು ತರಲಿಕ್ಕಾಗಲ್ಲ. ಹಾಗಾಗಿ ದೇವರನ್ನ ಪ್ರಾರ್ಥನೆ ಮಾಡಿ ಈ ಸಮಯದಲ್ಲಿ. ನೋಡಿ, ರಾತ್ರಿಯಲ್ಲೇ ದೇವಿಯನ್ನು ಆರಾಧನೆ ಮಾಡುವಂಥದ್ದು ನವರಾತ್ರಿ. ಅದಕ್ಕೆ ದೇವಿಯನ್ನು ಹೇಳೋದು ಕಾಲಾಯೇ ನಮಃ ಅಂತ ಹೇಳಿ. ಯಾಕೆ? ದೇವಿಗೆ ಕಾಲದ ಪರಿಮಿತಿಯೇ ಇಲ್ಲ. ಹಾಗಾಗಿ ದೇವಿಯನ್ನು ಯಾವ ಸಮಯದಲ್ಲಿ ಬೇಕಾದರೂ ಆರಾಧನೆ ಮಾಡಿದ್ರೆ ಆಕೆ ಒಲಿತಾಳೆ ಅನ್ನುವಂಥದ್ದು ಅದು ಶಾಸ್ತ್ರ ಪುರಾಣಗಳು ಹೇಳುವಂಥದ್ದು. ಹಾಗಾಗಿ ನೀವು ಗಮನಿಸಿರಬಹುದು, ಕೆಲವೊಂದು ಕಡೆಗಳಲ್ಲಿ ರಾತ್ರಿ ಸಮಯದಲ್ಲೇ ದೇವಿಗೆ ವಿಶೇಷವಾದಂಥ ಪ್ರಾರ್ಥನೆ ಪೂಜಾನುಷ್ಠಾನಗಳು ಅನ್ನುವಂಥದ್ದು ನಡೆಯುತ್ತೆ. ಈ ಉತ್ತರ ಭಾರತದಲ್ಲಿ ವಿಶೇಷವಾಗಿ ನವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ಅಲ್ಲಿ ಇದೇನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡೇತಿ ಆ ಥರದಲ್ಲೆಲ್ಲ ಪೂಜೆ ಮಾಡುತ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಬ್ರಾಹ್ಮಿ, ವೈಷ್ಣವಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ಈ ರೀತಿಯಲ್ಲಿ ದೇವರುಗಳನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಕರ್ನಾಟಕದ ಸಂಪ್ರದಾಯ. ಹಾಗಾಗಿ ನವರಾತ್ರಿಯನ್ನು ನೀವು ಆಚರಣೆ ಮಾಡಿ, ದೇವಿ ನಿಮಗೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತೇನೆ. ಅದೇ ರೀತಿಯಲ್ಲಿ ದೇವಿ ಮೂಕಾಂಬಿಕಾ ಸನ್ನಿಧಾನದಲ್ಲೂ ಕೂಡ ವಿಶೇಷವಾದಂಥ ಅಲಂಕಾರದೊಂದಿಗೆ ದೇವಿಗೆ ಬೆಳಗ್ಗೆ 10 ಮಹಾಮಂಗಳಾರತಿ ಆಗ್ತದೆ. ಮತ್ತು ವಿಶೇಷವಾಗಿ ಸಂಜೆ 7:30 ಸಮಯದಲ್ಲಿ ವಿಶೇಷವಾದಂಥ ಆರತಿ ಸೇವೆಗಳು ಕೂಡ ದೇವಿಗೆ ನಡೆಯುತ್ತೆ. ಹಾಗಾಗಿ ಆ ಒಂದು ಸೇವೆಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ವಿಶೇಷವಾದಂತಹ ಫಲಗಳನ್ನು ನೀವು ಸಿದ್ಧಿಸ್ಕೊಳ್ಳಿ. ನಮ್ಮ ದೇವಸ್ಥಾನದಲ್ಲಿ ಮೊದಲನೇ ದಿನ ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರ ಅನ್ನುವಂಥದ್ದು ನಡೆಯುತ್ತೆ, ಅಥವಾ ಕೌಮಾರಿ ಅಲಂಕಾರ ಅನ್ನುವಂಥದ್ದು ನಡೆಯುತ್ತೆ. 2ನೇ ದಿನ ದೇವಿಗೆ ಕುಂಕುಮದ ಅಲಂಕಾರವನ್ನು ಏರ್ಪಾಟು ಮಾಡಲಾಗಿದೆ. 3ನೇ ದಿನ ಅರಿಶಿಣದ ಅಲಂಕಾರ ಇರುತ್ತೆ. 4ನೇ ದಿನ ಜಗತ್ಪ್ರಸೂತಿ ಅಲಂಕಾರ ಇರುತ್ತೆ. 5ನೇ ದಿನ ವಿಶೇಷವಾಗಿ ಗಂಧದ ಅಲಂಕಾರ ಇರುತ್ತೆ. 6ನೇ ದಿನ ದೇವಿಗೆ ವಿಶೇಷವಾಗಿ ಬಳೆ ಅಲಂಕಾರ ಇರುತ್ತೆ. ಇದೇ ರೀತಿಯಲ್ಲಿ ದೇವಿಗೆ ಅಲಂಕಾರದ ವ್ಯವಸ್ಥೆಗಳನ್ನು ಮಾಡಲಾಗಿ 7ನೇ ದಿನ ಕೂಡ ದೇವಿಗೆ ಶಾರದೆ ಅಲಂಕಾರ, ಮತ್ತು 8ನೇ ದಿನ ವಿಶೇಷವಾದಂಥ ರೀತಿಯಲ್ಲಿ ಮಹಾಲಕ್ಷ್ಮಿ ಅಲಂಕಾರ, 9ನೇ ದಿನ
ದೇವಿಗೆ ಕಾಳಿ ಅಲಂಕಾರ, 10ನೇ ದಿನ ದೇವಿಗೆ ವಿಶೇಷವಾಗಿ ಪುಷ್ಪಾಲಂಕಾರ, ಇದೆಲ್ಲವನ್ನು ಕೂಡ ನಾವು ಮಾಡಲಾಗಿ ಅಂತ ಹೇಳಿದ್ರೆ ನಾನು ದೇವಸ್ಥಾನದಲ್ಲಿ ಆಗುವಂಥದ್ದನ್ನು ಕ್ರಮಬದ್ಧವಾಗಿ ತಿಳಿಸಲಾಗಿದ್ದು, ನೀವೆಲ್ಲರೂ ಕೂಡ ಆ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿ 10ನೇ ದಿನ ವಿಶೇಷವಾಗಿ ಬನ್ನಿ ಪೂಜೆಯನ್ನು ಮಾಡುತ್ತೇವೆ. ಹಾಗಾಗಿ ಶಮಿ ಪೂಜೆಯನ್ನು ಮಾಡಿ, ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೆ ನಮಿಸಿ ಕದಳಿ ಛೇದನವನ್ನು ಮಾಡುತ್ತೇವೆ. ಆ ಸಮಯದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಅವತ್ತು ವಿಶೇಷವಾದಂಥ ರೀತಿಯಲ್ಲಿ ಅನ್ನಸಂತರ್ಪಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಎಲ್ಲರೂ ಕೂಡ ಅದಕ್ಕೆ ಭಾಗಿಯಾಗಿ ನೀವೆಲ್ಲರೂ ಕೂಡ ದೇವಿ ಮೂಕಾಂಬಿಕಾ ಅನುಗ್ರಹವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ನಿಮಗೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೇನೆ ನೋಡಿ, ನನಗೆ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಇರ್ತಾರೆ. ಪ್ರತಿದಿನವೂ ಕೂಡ ಕಡಿಮೆ ಅಂತ ಹೇಳಿದ್ರು ಒಂದು 50ರಿಂದ 60 ಜನರಿಗೆ ಜ್ಯೋತಿಷ್ಯ ಹೇಳಲಿಕ್ಕಿರುತ್ತೆ. ಅದೆಲ್ಲವನ್ನೂ ಬಿಟ್ಟು ನಿಮಗೆಲ್ರಿಗೂ ಕೂಡ ಎಲ್ಲದ್ರ ಬಗ್ಗೆಯೂ ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿಸ್ಬೇಕು ಅಂಥೇಳಿ ಮೂಕಾಂಬಿಕಾ ಯೂಟ್ಯೂಬ್ ಚಾನಲನ್ನು ನಮ್ಮ ಭಕ್ತರೊಬ್ಬರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಮಾಡ್ತಾ ಇದ್ದು ನೀವು ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ಗಳನ್ನು ಮಾಡಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ನಮಗೆ ಮೋಟಿವೇಟ್ ಆಗಲ್ಲ. ಇವತ್ತು ಯಾವುದನ್ನೇ ಮಾಡಿದ್ರೂ ಕೂಡ ಇಷ್ಟೇ ಏನೋ ಅನ್ನುವಂಥ ರೀತಿಯಲ್ಲಿ ಭಾಸವಾಗುತ್ತೆ. ಹಾಗಾಗಿ ದಯವಿಟ್ಟು ನೋಡಿ, ನಾನು ನಿಮಗೆ ಹೇಳ್ತೇನೆ, ನೀವು ವಿಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಸಜೆಷನ್ಸ್ನ ಕೊಡಿ. ದಯವಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕಬೇಡಿ. ಪುರಾಣ ಬೇಡ ಹಾಗೆ ಹೀಗೆ ಅಂತೆಲ್ಲ ದಯವಿಟ್ಟು ನೀವು ಇದನ್ನು ಕಾಮೆಂಟ್ಗಳನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಿಮಗೆಲ್ಲರಿಗೂ ಕೂಡ ಮೂಕಾಂಬಿಕಾ ದೇವಿ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ, ಧನ್ಯವಾದಗಳು.